ಏನ್ಲೇ ದೋಸ್ತ, ಬರೀ ನಮ್ಮೂರ್ ರೋಡ್ 10 ವರ್ಷದಿಂದ ಕಡಿ ಹಾಕ್ತಾರ, ರುಕ್ತಾರ, ಮತ್ತೆ ಅದೇ ರಗಳಿ ಅದೇ ಇರು. ಇದು ಕೇಳೋರು ಹೇಳೋರು ಯಾರು ಇಲ್ಲ ಏನ್ಲೇ ದೋಸ್ತ. ಏನಾರ ಇದಕ್ಕೊಂದು ವ್ಯವಸ್ಥೆ ಮಾಡಪ್ಪ, ನಡಿ. ಏನ್ ಮಾಡ್ತೀರಿ? MLA ಕೊಡ್ತಾರ, ಏನ್ ಪ್ರಯೋಜನ ಇಲ್ಲ, ಏನಿಲ್ಲ. ಊಟಕ್ಕೆ ಬರ್ತಾರೆ, ಕೇಳ್ತಾರೆ, ರೋಡ್ ಅಷ್ಟೊಂದು ಹೋಗ್ತಾರೆ. ಅದು ಬಿಟ್ಟು ರೋಡ್ ಮಾಡಿ ಕೇಳಿದ್ರೆ ಅದಿಲ್ಲ ಇದಿಲ್ಲ ಅಂತ ಏನೋ ರೋಡ್ ಮಾಡ್ತಿರ್ಬೇಕಾದ್ರ ಅವ್ರು ಸ್ಪ್ರೇ ಕೊಟ್ರು, ಇದು ಸ್ಪ್ರೇ ಕೊಟ್ರು, ನಾವು ಅವ್ರಿಗೆ ಹೇಳೋದು ತಪ್ಪು. ಏನೋ ಒಂದು ಅದೇ ಅನುಕೂಲ ಮಾಡ್ಬೇಕು ಅಂತ ರೈತರು ಏನೋ ಸ್ವಲ್ಪ ಕೇಳ್ತಿರ್ತಾರಲ್ಲ, ಏನೋ ಬೆಳೆ ಲಾಸ್ ಇರ್ತಾರೆ. ಆದ್ರೆ ಈ ರೋಡ್ ಆಗ್ಬೇಕಂದ್ರೆ ಸಾರ್ವಜನಿಕರಿಗೂ ಒಂದು ಸಹಕರಿಸಬೇಕಂದ್ರೆ ನಮ್ಮ ರೋಡ್ ಕಂಪ್ಲೀಟ್ ಆಗುತ್ತೆ. ಇಲ್ಲಾಂದ್ರೆ ಇದು 10 ವರ್ಷದಿಂದ ನಿಂದಿರ್ಬೇಕು. ಕಾರಣ ಸಾರ್ವಜನಿಕರಿಗೂ ಸಮಸ್ಯೆ ಇದೆ. ಸಮಸ್ಯೆ ಇರ್ತೈತೆ ಅಲ್ಲ. ಈಗ ಎಲ್ಲರಿಗೆ ಕೈ ಮುಗಿದು ಕೇಳ್ಕೊಂತೀನಿ, ಏನೇ ಮಾಡಿ ಏನೇ ಬಿಡಿ, ಆದಷ್ಟು ನಮ್ ಕಂದಗಲ್ ರೋಡ್ ಬೇಗನೆ ಬಗೆಹರಿಸಿ. ನಿಮಗೆ ಒಂದು ವಿನಂತಿ, ಆದಷ್ಟು ಬೇಗ ನಮ್ಮ ರೋಡ್ ನೋಡಿ. ಲಾರಿ ಕೊಡೋದು ಮತ್ತೆ ಎಲ್ಲ ಬಹಳ ತೊಂದರೆ ಇದೆ. ನಮ್ಮ ರೋಡ್ 10 ವರ್ಷದಿಂದನೂ ಇದೇ ತರ. ನೋಡಿ, ಈ ತರ ಲಾರಿಗಳು ಯಾವ ಬಂದ್ರೆ ಕಣ್ಣಿಗೆ ಸುತ್ತು, ಬೈಕ್ ಹಿಡಿಯೋರ್ಗಂತೂ ಬಹಳ ಅಂದ್ರೆ ಬಹಳ ತ್ರಾಸ ಆಗುತ್ತೆ. MLA ಸಾಹೇಬ್ರೆ, ದಯವಿಟ್ಟು ನಿಮ್ಗೆ ಕೈ ಮುಗಿದು ಹಂಬಲ್ ರಿಕ್ವೆಸ್ಟ್, ನಮ್ಮೂರ್ ರೋಡ್ ಅಂತೂ ನೀವು ಆದಷ್ಟು ಬೇಗನೆ ಡಂಬರ್ ಹಾಕ್ಸಿ. ಇದೇನೋ MLA ನಿಮ್ಗೇನು ದೊಡ್ಡ ವಿಚಾರ ಅಲ್ಲ. ಇದು ನಾನ್ ಮಾಡ್ತಾ ಇರೋ ವಿಡಿಯೋ 4 ಇಲ್ಲ 3 ವಿಡಿಯೋ ಇದು. ಆದ್ರೂ ನಿಮ್ಗೆ ತಲುಪಿದೆ ಇಲ್ಲೋ ಗೊತ್ತಿಲ್ಲ. ಆದಷ್ಟು ಬೇಗನೆ ನಮ್ಮೂರ್ ರೋಡ್ ಮಾಡಿ ಕೊಡಿ. ಹೋಗಕ್ ಕಷ್ಟ ಆಗ್ತದೆ. ಗರ್ಭಿಣಿಯವ್ರು ಹೋಗ್ಬೇಕಾದ್ರೆ ಎಷ್ಟು ಕಷ್ಟ ಆಗ್ಲಿಕ್ಕಿಲ್ಲ. ಸ್ವಲ್ಪ ವಿಚಾರ ಮಾಡಿ.